ವೀಕ್ಷಕರೇ ನಮಸ್ಕಾರ. ನಾಗರ ಹಾವು ಮನೆಯ ಬಳಿ ಕಾಣಿಸಿಕೊಂಡರೆ ಕೆಲವು ಜನರು ಅದನ್ನು ದೈವಿಕ ಸಂಕೇತವೆಂದು ಪರಿಗಣಿಸುತ್ತಾರೆ. ನಾಗರ ಹಾವು ಮನೆಗೆ ಬರುವುದನ್ನು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಲ್ಲಿ ಹಲವು ರೀತಿಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ನಾಗರ ಹಾವುಗಳು ವಿಶೇಷ ಸ್ಥಾನಮಾನವನ್ನು ಹೊಂದಿದ್ದು ಶಕ್ತಿಯ ರಕ್ಷಣೆಯ ಪುನರ್ಜನ್ಮದ ಮತ್ತು ಸಂಪತ್ತಿನ ಸಂಕೇತವಾಗಿ ಕಾಣಲ್ಪಡುತ್ತದೆ. ಹಲವಾರು ಭಾರತೀಯ ಸಂಸ್ಕೃತಿಗಳಲ್ಲಿ ನಾಗರ ಹಾವು ಶಕ್ತಿಯ ರಕ್ಷಣೆಯ ಮತ್ತು ಧೈರ್ಯದ ಸಂಕೇತವಾಗಿ ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಕಥೆಗಳಲ್ಲಿದೆ. ನಾಗರ ಹಾವುಗಳನ್ನು ಶ್ರೀ ವಿಷ್ಣುವಿನ ಶೇಷನಾಗ ಅಥವಾ ಶಿವನ ಕಂಠದ ಉರಗ ಎಂದು ಕಾಣುವ ಹಲವರು ಇವುಗಳನ್ನು ಗೌರವದಿಂದ ನೋಡುತ್ತಾರೆ. ಇಲ್ಲಿವೆ ಕೆಲವು ಪ್ರಮುಖ ಧಾರ್ಮಿಕ ನಂಬಿಕೆಗಳು. ದೈವಿಕ ರಕ್ಷಣೆಯ ಸಂಕೇತ ನಾಗದೇವತೆ. ನಾಗರ ಹಾವುಗಳನ್ನು ನಾಗದೇವತೆಯ ಪ್ರತಿನಿಧಿಯಾಗಿ ಕಾಣಲಾಗುತ್ತದೆ. ನಾಗದೇವರನ್ನು ಪೂಜಿಸುವುದು ನಮ್ಮ ಮನೆಗೆ ಮತ್ತು ಕುಟುಂಬಕ್ಕೆ ದೈವಿಕ ರಕ್ಷಣೆ ದೊರಕಿಸುತ್ತದೆ ಎಂಬ ನಂಬಿಕೆ ಇದೆ. ಕೆಲವರು ನಾಗರ ಹಾವನ್ನು ಕಂಡರೆ ಅದು ದೇವರ ಆಶೀರ್ವಾದ ಎಂದು ಭಾವಿಸುತ್ತಾರೆ. ವಿಶೇಷವಾಗಿ ಶಿವನೊಂದಿಗೆ ಸಂಬಂಧಿಸಿದಂತೆ ಶಿವನು ತಮ್ಮ ಕಂಠದಲ್ಲಿ ನಾಗವನ್ನು ಧರಿಸುವ ಕಾರಣ ಹಾವುಗಳು ಶಿವನ ಶಕ್ತಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಕರ್ಮ ಮತ್ತು ಪುನರ್ಜನ್ಮದ ಸಂಕೇತ. ನಾಗರ ಹಾವುಗಳು ಪುರಾಣಗಳಲ್ಲಿ ಪುನರ್ಜನ್ಮದ ಸಂಕೇತವೆಂದು ಕಾಣಲ್ಪಡುತ್ತವೆ. ಹಾವು ತನ್ನ ಚರ್ಮ ತೊಳೆದು ಹೊಸ ಚರ್ಮ ತರುವಂತೆ ಕರ್ಮದ ಚಕ್ರದ ಪ್ರಕ್ರಿಯೆಯನ್ನು ತೋರಿಸುತ್ತದೆ. ನಾಗರ ಹಾವು ಮನೆಗೆ ಬರುವುದು ಕೆಲವರು ಅವರ ಪುನರ್ಜನ್ಮದ ಪಾಪಕರ್ಮಗಳು ತೊರೆದು ಶುದ್ಧೀಕರಣದ ಪ್ರಕ್ರಿಯೆಗೆ ಸೂಚನೆ ಎಂದು ಕಾಣುತ್ತಾರೆ. ಶುಭ ಶಕುನ. ನಾಗರ ಹಾವು ಮನೆಗೆ ಬಂದರೆ ಅದನ್ನು ಶುಭ ಶಕುನವೆಂದು ಭಾವಿಸಲಾಗುತ್ತದೆ. ಕೆಲವರು ಇದು ಸಮೃದ್ಧಿಯ ಸಂಕೇತವೆಂದು ನಂಬುತ್ತಾರೆ ಮತ್ತು ಈ ಸಮಯದಲ್ಲಿ ಮನೆಯವರಿಗೆ ಶುಭ ಅಥವಾ ಸೌಭಾಗ್ಯ ಲಭ್ಯವಾಗುತ್ತದೆ ಎಂಬ ನಂಬಿಕೆ ಇದೆ. ಇದು ಮುಖ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ಆಚರಿಸುವ ನಾಗರ ಪಂಚಮಿಗೆ ಪೂಜೆಗೆ ಸಂಬಂಧಿಸಿದಾಗಿದ್ದು ನಾಗರನ್ನು ಪೂಜಿಸುವುದು ಕುಟುಂಬದ ಕ್ಷೇಮಕ್ಕೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಇದೆ. ನಾಗರ ಹಾವು ಮನೆಗೆ ಬಂದರೆ ವಿಶೇಷ ಪೂಜೆ ಪರಿಹಾರಗಳು. ಮನೆಯ ಬಳಿ ನಾಗರ ಹಾವು ಕಂಡು ಬಂದರೆ ಕೆಲವರು ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆ ಮಾಡುತ್ತಾರೆ ಅಥವಾ ನಾಗದೇವರನ್ನು ಆರಾಧನೆ ಮಾಡುತ್ತಾರೆ. ಹಾವಿಗೆ ಹಾಲು ಅಥವಾ ಅಕ್ಕಿ ನೀಡುವುದು ಕೆಲ ಕಡೆ ಹಾವುಗಳಿಗೆ ಗೌರವ ತೋರಿಸುವ ಕ್ರಿಯೆಯಾಗಿದೆ. ನಾಗರ ಹಾವು ಮನೆಗೆ ಬಂದರೆ ಕೆಲವರು ನಾಗದೇವರಿಗೆ ಅಭಿಷೇಕ, ನಾಗದೋಷ ಪರಿಹಾರ ಮತ್ತು ನವಗ್ರಹ ಪೂಜೆ ಮಾಡುವ ಮೂಲಕ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಶಿವನೊಂದಿಗೆ ಸಂಬಂಧ. ಶಿವನು ನಾಗದೇವರನ್ನು ತನ್ನ ಕಂಠದಲ್ಲಿ ಧರಿಸುವುದರಿಂದ ನಾಗರ ಹಾವು ಶಕ್ತಿಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿ ಕಾಣಲ್ಪಡುತ್ತದೆ. ಶಿವಭಕ್ತರು ನಾಗರ ಹಾವನ್ನು ಪೂಜಿಸುವ ಮೂಲಕ ದೇವರ ಕೃಪೆಯನ್ನು ಪಡೆಯಬಹುದು ಎಂಬ ನಂಬಿಕೆಯನ್ನು ಹೊಂದಿದ್ದಾರೆ. ಶಿವನಿಗೆ ಸಂಬಂಧಿಸಿದಂತೆ ನಾಗರ ಹಾವು ದೇವರ ವಿಶೇಷ ಶಕ್ತಿ ಹೊಂದಿದ ಪ್ರಾಣಿಯಾಗಿ ಪೂಜೆಯ ಭಾಗವಾಗಿ ಕಾಣಲ್ಪಡುತ್ತದೆ. ದಕ್ಷಿಣ ಭಾರತದ ಕೆಲವೆಡೆ ನಾಗರ ಹಾವು ಕಾಣಿಸಿಕೊಂಡರೆ ತಾಯಿ ದೇವತೆಯ ಆರಾಧನೆ ಮಾಡಲಾಗುತ್ತದೆ. ಹಾವು ತಾಯಿ ದೇವತೆಗಳ ನಿರಂತರ ರಕ್ಷಣೆಯ ಸಂಕೇತ ಎಂದು ಭಾವನೆ ಇದ್ದು ಮನೆಗೆ ಶಾಂತಿ ಮತ್ತು ನೆಮ್ಮದಿ ತರುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷದ ನಾಗಪಂಚಮಿಯ ಪೂಜೆ. ನಾಗಪಂಚಮಿಯ ದಿನ ನಾಗದೇವರನ್ನು ಪೂಜಿಸುತ್ತಾರೆ. ಈ ದಿನ ವಿಶೇಷವಾಗಿ ಹಾವುಗಳ ರಕ್ಷಣೆ ಮತ್ತು ಆಚಾರಗಳನ್ನು ಪಾಲಿಸುತ್ತಾರೆ. ಹೀಗಾಗಿ ನಾಗರ ಹಾವು ಮನೆಗೆ ಬಂದರೆ ವಿಶೇಷ ಪೂಜೆ ಮಾಡುವ ಮೂಲಕ ಕುಟುಂಬದ ಅಭಿವೃದ್ಧಿಗೆ ಕಾರಣವೆಂದು ನಂಬುತ್ತಾರೆ. ಆದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಇದು ಕೇವಲ ಆಹಾರ ಅಥವಾ ಆಶ್ರಯಕ್ಕಾಗಿ ಹಾವು ತಾನು ಹಾದು ಹೋಗುವ ಸಂದರ್ಭವಷ್ಟೇ ಎಂಬುದಾಗಿ ಸ್ಪಷ್ಟಪಡಿಸಬಹುದು. ನಾಗರ ಹಾವು ಮನೆಗೆ ಬಂದರೆ ಇದನ್ನು ಕೆಲವರು ಆತಂಕದಿಂದ ನೋಡಬಹುದು, ಏಕೆಂದರೆ ನಾಗರ ಹಾವು ವಿಷಕಾರಿ ಹಾವಾಗಿದೆ. ಆದರೆ ನಾಗರ ಹಾವುಗಳು ಸಾಮಾನ್ಯವಾಗಿ ಮನೆಗಳಿಗೆ ಹೋದಾಗ ಅದು ಆಹಾರ ಅಥವಾ ಆಶ್ರಯವನ್ನು ಹುಡುಕುವುದಕ್ಕಾಗಿಯೇ ಆಗಿರಬಹುದು. ಇವುಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದರಿಂದ ಹಾವುಗಳು ಮತ್ತು ಜನರ ಮಧ್ಯೆ ಯಾವುದೇ ಅಪಾಯ ಉಂಟಾಗದಂತೆ ನೋಡಿಕೊಳ್ಳಬಹುದು. ನಾಗರ ಹಾವು ಮನೆಗೆ ಬಂದ ಸಂದರ್ಭದಲ್ಲಿ ಕ್ರಮಗಳನ್ನು ತಾಳ್ಮೆಯಿಂದ, ಜಾಗ್ರತೆಯಿಂದ ಮತ್ತು ಸುರಕ್ಷಿತವಾಗಿ ಕೈಗೊಳ್ಳುವುದು ಮುಖ್ಯ. ನಾಗರ ಹಾವು ಮನೆಗೆ ಬರುವುದಕ್ಕೆ ಕಾರಣಗಳು. 1. ಆಹಾರಕ್ಕಾಗಿ ಬರುವುದು. ನಾಗರ ಹಾವುಗಳು ಇಲಿ ಅಥವಾ ಕೀಟಗಳನ್ನು ತಿನ್ನುತ್ತವೆ. ಮನೆಯಲ್ಲಿ ಇಂತಹ ಪ್ರಾಣಿಗಳು ವಾಸ ಮಾಡುತ್ತಿರುವುದರಿಂದ ನಾಗರ ಹಾವುಗಳು ಅವುಗಳನ್ನು ಕಾಡಾಡಿ ಆಹಾರಕ್ಕಾಗಿ ಹೋದಾಗ ಮನೆಗೆ ಬರುವ ಸಾಧ್ಯತೆ ಇದೆ. ತಂಪಾದ ಅಥವಾ ಆರಾಮದಾಯಕವಾಗಿರುವ ಸ್ಥಳ ಹುಡುಕುವುದು. ನಾಗರ ಹಾವು ಶೀತಲ ಪ್ರಾಣಿಯಾಗಿದ್ದು ಬೆಚ್ಚಗಿನ ಸ್ಥಳಗಳತ್ತ ಸೆಳೆಯಲ್ಪಡುತ್ತವೆ. ತಂಪಾದ ಕೊಠಡಿಗಳು ಅಥವಾ ದಿನದ ತಾಪಮಾನವನ್ನು ಅನುಕೂಲಿಸಿಕೊಳ್ಳಲು ತಕ್ಷಣದ ಆಶ್ರಯವಾಗಿ ಮನೆಯ ಒಳಗೆ ಪ್ರವೇಶಿಸಬಹುದು. ಮಳಿಗೆಯ ಸ್ಥಳಗಳು ಮತ್ತು ತೊಟ್ಟಿಲುಗಳು. ಮಳಿಗೆಗಳಲ್ಲಿ ಇಲಿ ಅಥವಾ
ಚಿಕ್ಕ ಪ್ರಾಣಿಗಳು ಇದ್ದರೆ ಅವುಗಳಿಗಾಗಿ ನಾಗರ ಹಾವು ಆ ಪ್ರದೇಶವನ್ನು ಪ್ರವೇಶಿಸುತ್ತವೆ. ಹಾವು ಮನೆಗೆ ಬರದಂತೆ ಮುನ್ನೆಚ್ಚರಿಕೆ ಕ್ರಮಗಳು: ಮನೆ ಸುತ್ತಮುತ್ತಲಿನ ಪ್ರದೇಶವನ್ನು ಶುದ್ಧವಾಗಿಟ್ಟುಕೊಳ್ಳಿ. ಇಲಿ ಮತ್ತು ಇತರ ಕೀಟಗಳನ್ನು ಕಡಿಮೆಗೊಳಿಸುವ ಮೂಲಕ ಹಾವುಗಳು ಆಕರ್ಷಿತರಾಗದಂತೆ ನೋಡಿಕೊಳ್ಳಬಹುದು. ತೋಟ ಅಥವಾ ಮನೆ ಸುತ್ತಮುತ್ತಲಿನ ತೇಪೆಗಳನ್ನು ನಿಲ್ಲಿಸಿ. ಹಾವುಗಳಿಗೆ ಅಡಗು ಸ್ಥಳವಿಲ್ಲದಂತೆ ಗಿಡಗಳನ್ನು ಸರಿಯಾಗಿ ಕತ್ತರಿಸಿ. ಆಹಾರ ಸಂಗ್ರಹಣೆ ಮತ್ತು ಅವಶ್ಯಕ ತೊಟ್ಟಿಗಳನ್ನು ಮುಚ್ಚಿರಿ. ತಂಪಾದ ಸ್ಥಳಗಳು ಮತ್ತು ಆಹಾರ ಅವಶ್ಯಕತೆಗಳನ್ನು ಬಿಟ್ಟುಕೊಡುವುದರಿಂದ ಹಾವುಗಳು ದೂರವೇ ಇರುತ್ತವೆ. ನಾಗರ ಹಾವನ್ನು ಹೇಗೆ ಪರಿಹರಿಸಬಹುದು? ಅದಕ್ಕೆ ತೊಂದರೆ ನೀಡಬೇಡಿ. ನಾಗರ ಹಾವು ಬಲು ಸಣ್ಣ ಚಲನೆಯಲ್ಲಿಯೇ ಹಲ್ಲೆ ಮಾಡಲು ಸಾಧ್ಯವಾಗಿರುವ ಕಾರಣ ಅದಕ್ಕೆ ತೊಂದರೆ ನೀಡದೆ ದೂರವೇ ಇರುವುದು ಉತ್ತಮ. ಹಾವು ಸಿಟ್ಟಿಗೆದ್ದರೆ ಅಥವಾ ಅಪಾಯವನ್ನು ಭಾವಿಸಿದರೆ ಅದು ದಾಳಿ ಮಾಡಬಹುದು. ಅದರ ಹತ್ತಿರ ಹೋಗಬೇಡಿ. ದೂರದಿಂದ ಹಾವನ್ನು ವೀಕ್ಷಿಸಿ. ಹೇಗಾದರೂ ಧೈರ್ಯದಿಂದ ಶಾಂತವಾಗಿ ನಿಂತು ಅದೇ ತಾನೇ ಹೋಗುವವರೆಗೆ ಕಾಯಿರಿ. ಕೆಲವೇ ಸಂದರ್ಭಗಳಲ್ಲಿ ಅದು ಹಾವಿನ ಸಹಜ ಮಾರ್ಗದಲ್ಲೇ ಇರುತ್ತದೆ ಹಾಗೂ ತಾನೇ ಹೊರಗೆ ಹೋಗಬಹುದು. ಅರಣ್ಯ ಇಲಾಖೆ ಅಥವಾ ಹಾವಿನ ನಿರ್ವಹಣೆ ತಂಡದ ಸಹಾಯ ಪಡೆಯಿರಿ. ಬಹಳಷ್ಟು ಪಟ್ಟಣಗಳಲ್ಲಿ ನಾಗರ ಹಾವುಗಳಂತ ಹಾವುಗಳನ್ನು ಸುರಕ್ಷಿತವಾಗಿ ಹಿಡಿಯುವ ಮತ್ತು ಅರಣ್ಯಕ್ಕೆ ಮರಳಿ ಬಿಡುವ ಕಾರ್ಯದಲ್ಲಿ ಪರಿಣಿತ ವ್ಯಕ್ತಿಗಳು ಅಥವಾ ತಂಡಗಳು ಇರುತ್ತವೆ. ಇಂತಹ ವ್ಯಕ್ತಿಗಳನ್ನು ನೀವು ಸಂಪರ್ಕಿಸಬಹುದು. ಸಾರಾಂಶವಾಗಿ, ನಾಗರ ಹಾವು ಮನೆಗೆ ಬಂದರೆ ಅದು ಕೇವಲ ಸಹಜ ಚಲನೆಯ ಭಾಗವಾಗಿರಬಹುದು. ಭಯವನ್ನು ತೊರೆದು ಧೈರ್ಯದಿಂದ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸುವ ಮೂಲಕ ಹಾವುಗಳನ್ನು ಮತ್ತು ಜನರನ್ನು ಬಾಧೆ ಇಲ್ಲದಂತೆ ನೋಡಿಕೊಳ್ಳಬಹುದು. ನಾಗರ ಹಾವು ಅಥವಾ ಯಾವುದೇ ಹಾವು ನಿಮ್ಮ ಮನೆಗೆ ಬಂದರೆ ಇದನ್ನು ಶಕುನ ಅಥವಾ ಆತಂಕವಾಗಿ ತುರ್ತು ಕ್ರಮಗಳನ್ನು ಕೈಗೊಳ್ಳದೆ ವೃತ್ತಿಪರರ ಸಹಾಯವನ್ನು ಪಡೆದುಕೊಳ್ಳುವುದೇ ಸೂಕ್ತ. ವೀಕ್ಷಕರೇ, ಇವಿಷ್ಟು ಈ ವಿಡದ ಮಾಹಿತಿಗಳು. ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ. ಧನ್ಯವಾದಗಳು.